ನಿಮಗೆ ಗೊತ್ತಿತ್ತಾ ಈ ಕಿಟಕಿಯಿಂದ ನಿಮ್ ಮಗುಗೆ ಚಳಿಗಾಲದಲ್ಲಿ ಕೆಮ್ಮು ನೆಗಡಿ ಜ್ವರ ಬರುತ್ತೆ ಅಂತ? ಖಂಡಿತವಾಗಿ, ಯಾಕಂದ್ರೆ ಯಾವಾಗ್ಲೂ ಇದನ್ನ ನಾವು ಮುಚ್ಚೇ ಇರ್ತೀವಿ. ಚಳಿಗಾಲದಲ್ಲಿ ಏನಾಗುತ್ತೆ, ನಾವು ಅನ್ಕೊಳ್ತೀವಿ ಈ ತಣ್ಣನೆ ಗಾಳಿಯಿಂದ ಮಗುಗೆ ಥಂಡಿ ಆಗುತ್ತೆ ಅಂತ ಮನೆ ಒಳಗೆ ಎಲ್ಲ ಕಿಟಕಿ ಮುಚ್ಚಿದ್ದಲ್ದೆ ಹೊರಗಡೆ ಕೂಡ ನಾವು ಕರ್ಕೊಂಡು ಹೋಗಲ್ಲ. ಫ್ರೆಶ್ ಗಾಳಿ ಅಂದ್ರೆ ಏನು ಅಂತ ಮಕ್ಕಳಿಗೆ ಆ ಸೀಸನ್ ಅಲ್ಲಿ ಗೊತ್ತೇ ಇರೋದಿಲ್ಲ. ಸೊ ಸ್ವೆಟರ್ ಗಿಟ್ರ್ ಎಲ್ಲ ಹಾಕಿ ಹಾಗೆ ಮುಚ್ಚಿರ್ತೀವಿ. ಸೊ ಈ ಕಿಟಕಿಗಳನ್ನ ಮುಚ್ಚಿರೋದ್ರಿಂದ ಏನಾಗ್ತಾ ಇದೆ, ಜರ್ಮ್ಸ್, ಇನ್ಫೆಕ್ಷನ್ಸ್ ಅಲ್ಲೇ ಈ 4 ಗೋಡೆ ಮಧ್ಯದಲ್ಲೇ ಸುಳಿದಾಡ್ತಾ ಇದೆ. ಅದ್ರ ಜೊತೆಗೆ ಹೊರಗಡೆಯಿಂದ ಯಾರೋ ಒಬ್ರು ಒಳಗಡೆ ಬಂದು ಇನ್ನೊಂದಷ್ಟು ಜರ್ಮ್ಸ್ ತಂದ್ರೆ ಆ ಡೆಲಿಕೇಟ್ ಇಮ್ಯುನಿಟಿ ಇರುತ್ತೆ ನೋಡಿ, ರೋಗ ನಿರೋಧಕ ಶಕ್ತಿ ಇನ್ನ ಡೆವಲಪ್ ಆಗ್ತಿದೆ ಶಿಶುಗಳಲ್ಲಿ. ಅವರಿಗೆ ಫಸ್ಟ್ ಕ್ಯಾಚ್ ಆಗುತ್ತೆ ಕೆಮ್ಮು ನೆಗಡಿ ಜ್ವರ. ಮಕ್ಕಳಿಗೆ ಯಾಕೆ ಫಸ್ಟ್ ಬರುತ್ತೆ ಅಂತ ಇದೇ ಕಾರಣ. ಪ್ಲೀಸ್ ವೆಂಟಿಲೇಟೆಡ್ ಆಗಿ ಇಡಿ ಆ ರೂಮ್ ನ. ಮತ್ತೆ ದಿನಕ್ಕೆ 2 ಬಾರಿ ಆದ್ರೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ. ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಒಳ್ಳೇದು. ಆ ಫ್ರೆಶ್ ಗಾಳಿ, ಸೂರ್ಯನ ಬೆಳಕು ಅವರ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿ ಅವರನ್ನ ಆರೋಗ್ಯಕರವಾಗಿರ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈಗಲೇ ಹೋಗಿ ಆ ಕಿಟಕಿನ ತೆಗೀರಿ ಮತ್ತೆ ಈ ವಿಡಿಯೋನ ಆದಷ್ಟು ಜನದ ಜೊತೆಗೆ ಶೇರ್ ಮಾಡಿ.